ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈತ್ರಿ ಪಾಳೆಯ ಸಮರ ಸಾರ್ತಾ ಇದೆ. ಮುಡಾ ಅಸ್ತ್ರವನ್ನ ಪ್ರಯೋಗಿಸಿ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದು ಬಿಜೆಪಿ ಜೆಡಿಎಸ್ ಬೃಹತ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ರಾಮನಗರದಿಂದ ಕೆಂಗಲ್ನತ್ತ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಕೆಂಗಲ್ ತಲುಪೋದಕ್ಕೆ 7 ಕಿಲೋಮೀಟರ್ ಕಾಲ್ನಡಿಗೆ ಬಾಕಿ ಉಳಿದಿದೆ. ಇಂದು 3ನೇ ದಿನದ ಪಾದಯಾತ್ರೆ ಪುನರಾರಂಭಗೊಳ್ಳಲಿದೆ. ಮುಡಾ ಹಗರಣ ಹಾಗೂ ಬಿಜೆಪಿ ಪಾದಯಾತ್ರೆ ಟೆನ್ಷನ್ಗೆ ಸಿಎಂ ಸಿದ್ದರಾಮಯ್ಯ ವಿಚಲಿತರಾದರ ಎಂಬ ಅನುಮಾನ ಮೂಡಿದೆ. ಆಗಸ್ಟ್ 6ರಂದು ಕೊಪ್ಪಳ ಹಾಗೂ ವಿಜಯನಗರದಲ್ಲಿ ನಿಗದಿಯಾಗಿದ್ದ ಸಿಎಂ ಕಾರ್ಯಕ್ರಮಗಳು ದಿಢೀರ್ ಅಂತ ರದ್ದು ಮಾಡಲಾಗಿದೆ. ಸಿಎಂ ಕಚೇರಿಯಿಂದಲೇ ನಿಗದಿ ಮಾಡಿದಂತಹ ಬಾಗಿನ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ಆಸ್ತಿ ವಿಚಾರವಾಗಿ ಡಿಕೆಶಿ ಎಚ್ಡಿಕೆ ನಡುವೆ ಮಾತಿನ ಚಟಾಪಟಿ ತಾರಕಕ್ಕೇರಿದೆ. ಜೈಲಿಗೆ ಹೋಗೋದಕ್ಕೆ ಅಜ್ಜಯ್ಯನವರು ಹೇಳಿದ್ದಾರಾ? ನೊಣವಿನ ಕೆರೆ ಅಜ್ಜಯ್ಯನ ಮೇಲೆ ಗೌರವವಿದ್ರೆ ಪ್ರಮಾಣ ಮಾಡಿ ಅಂತ ಡಿಕೆಶಿಗೆ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು. ಪಬ್ಲಿಕ್ ಡಿಬೇಟ್ನಲ್ಲಿ ದಾಖಲೆಗಳನ್ನ ಕೊಡಬಹುದು ಅಂತ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದು ಪಾಪ ವಿಮೋಚನಾ ಪಾದಯಾತ್ರೆ. ಅವರು ಮಾಡಿರುವಂತಹ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡಿಕೊಳ್ಳಿಕ್ಕೆ ಈ ಪಾದಯಾತ್ರೆಯನ್ನ ಮಾಡಿದ್ದಾರೆ. ನಾನು ಬಿಡದಿ ಒಂದು ಮಾತು ಹೇಳಿದೆ, ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾದಯಾತ್ರೆ ಅಂತ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಸಂಬಂಧ ಕೋಲಾರದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯನ ಒಳ್ಳೆಯ ಆಡಳಿತ ನೋಡಿ ಸಹಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಮಂತ್ರಿ ಆದ ತಕ್ಷಣ ಎಲ್ಲಿ ಶುರು ಮಾಡಿದ್ದೀರಿ? ನಿಮ್ಮ ರಾಜಕೀಯ ಆಟ ಸಹಿಸೋಲ್ಲ. ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಎಂದರು. ಏನೂ ತಪ್ಪು ಮಾಡೋದಕ್ಕೆ ಸಿದ್ದರಾಮಯ್ಯನ ಹೈಕಮಾಂಡ್ ಯಾಕೆ ಬದಲಾಯಿಸ್ತಾರೆ? ಅವರ ಆಪಾದನೆ ಏನಿದೆ? ಏನೂ ಇಲ್ಲ. ಮೋಡ ಹಗರಣದಲ್ಲಿ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರು ಭಾಗದಲ್ಲಿ ಒಮ್ಮೆಲೆ ಆಯಕಟ್ಟಿನ ಜಾಗದಲ್ಲಿ 1200 ಎಕರೆಯನ್ನು CLU ಮಾಡಿದ್ರು. ಭೂ ಬದಲಾವಣೆ ಮಾಡಿ ಕೋಟ್ಯಾಂತರ ಹಣ ಮಾಡಿದ್ರು. ಅಂಥ ಹಗರಣ ಯಾವುದು ಸಿದ್ದರಾಮಯ್ಯ ಮಾಡಲಿಲ್ವೇ? ಮೋಡ ವಿಚಾರದಲ್ಲಿ ಸಿದ್ದರಾಮಯ್ಯನನ್ನು 1 ರೂಪಾಯಿ ಮುಟ್ಟಿಲ್ಲ. ಹಣದ ಹಗರಣ ಇಲ್ಲ, ಜಮೀನು ಹಗರಣ ಇಲ್ಲ, ಡಿರೋಡಿಕೇಸ್ಟ್ ಇಲ್ಲ. ಹಿಂಗಿರುವಾಗ ಹೈಕಮಾಂಡ್ ಕೂಡ ಇದೇ ವೇಳೆ ದೋಸ್ತಿಗಳ ಪಾದಯಾತ್ರೆ ಬಗ್ಗೆ ಶಾಸಕ ಗಣಿಗ ರವಿ ಕಿಡಿಕಾರಿದ್ದಾರೆ. ಪಾದಯಾತ್ರೆಯಲ್ಲೂ ಬಿಜೆಪಿ ಜೆಡಿಎಸ್ ಕಿರಿಕ್ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ನಾಯಕರಿಗೆ ಯಾವುದೇ ನಿಲುವಿಲ್ಲ, ಅಧಿಕಾರದ ದಾಹದಿಂದ ಗೊಂದಲದಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಕುಮಾರಣ್ಣ ಮೊನ್ನೆ ಅಂದರೆ ಇವ್ರು ಯಾರೋ ಮೂರ್ಖ ನನ್ನ ಮಕ್ಳುಗಳು, ಇವರೆಲ್ಲ CD ಬಿಟ್ಟವನು, ಪೆನ್ ಡ್ರೈವ್ ಬಿಟ್ಟವನು, ತಿಮಿಂಗ್ಲಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಸಭೆ ಮಾಡ್ತಾವೆ, ನಾನು ಬರಲ್ಲ ಅಂದರು. ಈಗ ಅವ್ರನ್ನೂ ಸೇರಿಸ್ಕೊಂಡು ಇವರು ನಡೀತಾವ್ರೆ ಅಂದರೆ ಇವ್ರಿಗೆ ಒಂದು ನಿಲುವಿಲ್ಲ, ಇದಿಲ್ಲ. ಇವ್ರಿಗೇನು ಅಂದ್ರೆ ಅಧಿಕಾರದ ಅಪಾಪಿ. ಸಿದ್ದರಾಮಯ್ಯನವ್ರು ನಿಲ್ಲಿಸ್ಬಿಡ್ಬೇಕು, ನಾವು ಮುಖ್ಯಮಂತ್ರಿ ಆಗಿಬಿಡ್ಬೇಕು ಅನ್ನೋ ಒಂದು ಗೊಂದಲದಲ್ಲಿ ಈ ಡ್ರಾಮಾ ಕಂಪನಿ ಬರ್ತದೆ. ಅದನ್ನು ತಡೆ ಹಿಡಿಬೇಕು, ಆ ಡ್ರಾಮಾ ಕಂಪನಿಗೆ ಉತ್ತರ ಕೊಡಬೇಕು ಅನ್ನೋ ಕಾರಣದಿಂದ ನಾವು ಜನಾಂದೋಲನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ಕುಮಾರಣ್ಣನೇ ಮತ್ತೊಂದು ಹೇಳಿದ್ರಲ್ಲ, ಇದು ಪಾದಯಾತ್ರೆಗೆ ನನ್ನ ಬೆಂಬಲ ಇಲ್ಲ, ನನ್ನನ್ನು ಹೆಂಗೆ ನಡೆಸ್ಕೊಂಡಿದ್ದಾರೆ, ಏನೋ ರಾತ್ರಿ ಹೆಂಗಾರು ಚೆನ್ನಾಗಿ ನಡೆಸ್ಕೊಂಡ್ಬಿಟ್ರ. ಅವರಲ್ಲಿ ಗೊಂದಲ ಇದೆ ಬಿಡಿ. ಅವ್ರದ್ದು ಏನಂದರೆ ನಾಯಕತ್ವ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ವಿಜೇಂದ್ರ ಹೊಸ್ದಾಗಿ ಅಧ್ಯಕ್ಷ ಆಗಿದ್ದಾರೆ, ನನ್ನ ನೇತೃತ್ವದಲ್ಲಿ ಪಾದಯಾತ್ರೆ ಆಗಬೇಕು ಅಂತ ಅವರು. ಇವ್ರು ಬೆಳೆದು ಬಿಡ್ತಾರೆ ಅಂತ JDS ಅವರು ಸ್ಥಾನನ ಕಿತ್ಕೋಬೇಕು ಅಂತ BJP ಅವರು. ಅವ್ರದ್ದೊಂಥರ ಗೊಂದಲ, ಅದೊಂಥರ. ರಾಜ್ಯಪಾಲರನ್ನ ಮೋದಿ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಕೋಲಾರದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಪಾಪ ಅವರನ್ನ ಬಿಜೆಪಿ ದಿಕ್ಕು ತಪ್ಪಿಸ್ತಾ ಇದೆ, ಹೀಗಾಗಿ 1 ದಿನದಲ್ಲಿ ನೋಟಿಸ್ ಕೊಡ್ತಾರೆ. ಶಶಿಕಲಾ ಪ್ರಕರಣ 3 ತಿಂಗಳಾದರೂ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಂವಿಧಾನಾತ್ಮಕ ಸಂವಿಧಾನವನ್ನು ಗಾಳಿಗೆ ತೂರಿ, ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೂರಿ ಇವತ್ತು ರಾಜ್ಯಪಾಲರನ್ನು ನೀವು ಬೆಳೆಸ್ಕೊಳ್ತಾ ಇದ್ದೀರಿ. ಇದು ಯಾವುದೇ ಕಾರಣಕ್ಕೆ ಜನ ಸಹಿಸೋದಿಲ್ಲ. ನಾವು ಕೂಡ ಕಾನೂನು ಹೋರಾಟ ಮಾಡಲಿಕ್ಕೆ, ನ್ಯಾಯಾಲಯದಲ್ಲಿ ಜನರ ಬಳಿ ಹೋಗಲಿಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೇವೆ. ಒಂದು ವೇಳೆ ಏನಾದರೂ ಕೂಡ ಸಿದ್ದರಾಮಣ್ಣವರನ್ನು
ಕೆಳಗಡೆ ಇಳಿಸೋ ಪ್ರಯತ್ನವನ್ನು ಮಾಡಿದರೆ ಅದರ ವಿರುದ್ಧ ಪ್ರತಿ ಗ್ರಾಮ, ಪ್ರತಿ ಪಂಚಾಯಿತಿ, ಪ್ರತಿ ಹೋಬಳಿ, ಪ್ರತಿ ತಾಲೂಕಲ್ಲೂ ಕೂಡ JDS BJP ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಇವತ್ತು ನಾವು ಎಚ್ಚರಿಕೆ ಕೊಡ್ತೇವೆ. 135 ಜನರನ್ನು ಆಯ್ಕೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ನೀವು ಪ್ರಶ್ನೆ ಮಾಡೋದಾದರೆ ಈ ಸರ್ಕಾರದ ಬೆಂಬಲವನ್ನು ಕುಗ್ಗಿಸೋ ಪ್ರಯತ್ನ ಮಾಡಿದ್ರೆ ಬಿಜೆಪಿ ಪಾದಯಾತ್ರೆ ಸಂಬಂಧ ದಾವಣಗೆರೆಯಲ್ಲಿ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಅವರಿಗೆ ಮಾಡೋದ ಕೆಲಸ ಇಲ್ಲ, ಅದಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಅಧಿಕಾರ ಇಲ್ವಲ್ಲ, ಅವರಿಗೆ ಅಧಿಕಾರ ಬೇಕು, ದುಡ್ಡು ಹೊಡೆಯೋದಕ್ಕೆ ಅಧಿಕಾರ ಬೇಕು, ಅದಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ರಾಜಭವನವನ್ನ ಬಿಜೆಪಿ ಕಚೇರಿ ಮಾಡಿಕೊಂಡಿದೆ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರ ಬರೀತಾ ಇಲ್ಲ, ಬದಲಿಗೆ ಬಿಜೆಪಿ ಮಾಸ್ಟರ್ ಮೈಂಡ್ಗಳ ಪತ್ರಕ್ಕೆ ರಾಜ್ಯಪಾಲರು ಸಹಿ ಹಾಕ್ತಾ ಇದ್ದಾರೆ ಅಂತ ಶಾಸಕರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ವಿರುದ್ಧ ಸರ್ಕಾರ ಇದೆಯೋ ತಮಿಳುನಾಡಲ್ಲಿ ನೋಡಿ, ಕೇರಳದಲ್ಲಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಇವತ್ತು ಕರ್ನಾಟಕದಲ್ಲಿ ದಿನನಿತ್ಯ ಸರ್ಕಾರ ವರ್ಸಸ್ ರಾಜಭವನ. ಅವರು ರಾಜಭವನವನ್ನು BJP ಕಚೇರಿ ಮಾಡಿಕೊಂಡು ಆ ಕಚೇರಿ ಮೂಲಕ ದಿನ ಸೀಲ್ ಹೊಡೆದು ಲೆಟ್ರ್ ಕಳಿಸಿ, ರಾಜ್ಯಪಾಲರು ಕಳಿಸಲ್ಲ ಆ ಲೆಟ್ರನ್ನ, BJPಯ ವಕ್ತಾರರು, BJPಯ ಮಾಸ್ಟರ್ ಮೈಂಡ್ಗಳು ಕೂತ್ಕೊಂಡು ಟೈಪ್ ಮಾಡಿ ರಾಜ್ಯಪಾಲರ ಮುಖಾಂತರ ಲೆಟ್ರ್ ಕಳಿಸೋದು. ಸುಮ್ಮನೆ ರಾಜ್ಯಪಾಲರದ್ದು ಸೈನ್ ಇರ್ತದೆ ಅಷ್ಟೇ. ಅದರಲ್ಲಿ ಈ ಹಿಂಬಾಗಲಿನಿಂದ ರಾಜಭವನವನ್ನು BJP ಕಚೇರಿ ಮಾಡಿಕೊಂಡಿರುವಂಥ ಇವರು ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹುನ್ನಾರ ಮಾಡಿಕೊಂಡು ದೊಂಬರಾಟ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯ ಮೇಲೆ ಮೂಡ ಹಗರಣ ಸಂಬಂಧ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಬಿಸಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಮೂರು ಬಿಟ್ಟೋರು ಊರಿಗೆ ದೊಡ್ಡೋರು, ಸಿಎಂ ಬಹಳ ಬಂಡಗೆಟ್ಟು ನಿಂತಿದ್ದಾರೆ, ತಪ್ಪಿಲ್ಲ ಅನ್ನೋದಾದ್ರೆ ಸಾಬೀತು ಮಾಡಲಿ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಲ್ಲ 89 ಕೋಟಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಚರ್ಚೆಗೆ ವಿಧಾನಸೌಧದಲ್ಲಿ ಅವಕಾಶವನ್ನ ಕೊಡಲಿಲ್ಲ, ಹೀಗಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅದು ಪಾದಯಾತ್ರೆ ಅವ್ರಿಗೆ ನಾವು ನೋಡ್ರಿ ಸಿದ್ದರಾಮಯ್ಯನವ್ರ ಜೊತೆಗೂ ಪಾದಯಾತ್ರೆ ಮಾಡಿದ್ದೀವಿ. ಅವತ್ತಿನ ಸಿದ್ದರಾಮಯ್ಯನವ್ರು ಬೇರೆ, ಇವತ್ತಿನ ಸಿದ್ದರಾಮಯ್ಯನವ್ರು ಬೇರೆ. ಅವತ್ತು ಇದ್ದಂಥ ಸಿದ್ದರಾಮಯ್ಯನವರು ಇವತ್ತಿಲ್ಲ, ಸಂಪೂರ್ಣ ಬದಲಾಗಿದ್ದಾರೆ. ಹಾಗಾಗಿ ಈ ಗೌರವ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಆ ಪಾದಯಾತ್ರೆ ಮೈಸೂರು ಮುಟ್ಟೋದ್ರೊಳಗೆ ಅವ್ರು ರಾಜೀನಾಮೆ ಕೊಟ್ಟರೆ ಭಾಳ ಒಳ್ಳೆ. ಅದು ಪಾದಯಾತ್ರೆ ಅವ್ರಿಗೆ ನಾವು ನೋಡ್ರಿ ಸಿದ್ದರಾಮಯ್ಯನವ್ರ ಜೊತೆಗೂ ಪಾದಯಾತ್ರೆ ಮಾಡಿದ್ದೀವಿ. ಅವತ್ತಿನ ಸಿದ್ದರಾಮಯ್ಯನವ್ರು ಬೇರೆ, ಇವತ್ತಿನ ಸಿದ್ದರಾಮಯ್ಯನವ್ರು ಬೇರೆ.